ಎಸ್ ಸಿಂಬಲ್ ಕೊಟ್ಟ ತಮಿಳುನಾಡಿಗೆ ಈಗ ಬಿಗ್ ಶಾಕ್ ಆಗಿದೆ. ರೂಪಾಯಿ ಸಿಂಬಲ್ಗೆ ಕೊಟ್ಟಂತ ತಮಿಳುನಾಡು ಸರ್ಕಾರಕ್ಕೆ ನಿಜಕ್ಕೂ ಕೂಡ ದೊಡ್ಡ ಶಾಕ್. ರೂಪಾಯಿ ಸಿಂಬಲ್ಗೂ ತಮಿಳುನಾಡಿಗೂ ಏನ್ ಲಿಂಕ್ ಹಾಗಾದ್ರೆ? ತಮಿಳಿಗನನ್ನೇ ಅವಮಾನಿಸ್ತಾ ತಮಿಳುನಾಡು ಸರ್ಕಾರ ಅವಮಾನಿಸ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಲ್ಯಾಂಗ್ವೇಜ್ ವಾರ್ ಬಡಪಾಯಿ ಆಗಿದ್ಯಾರು ಗೊತ್ತಾ ಹಾಗಾದ್ರೆ? ರೂಪಾಯಿ ಸಿಂಬಲ್ಗೂ ತಮಿಳುನಾಡಿಗೂ ಇರುವಂತ ಸಂಬಂಧ ಏನು? ಈ ರೂಪಾಯಿ ಸಿಂಬಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ರೂಪಾಯಿ ಸಿಂಬಲ್ಗೂ ತಮಿಳುನಾಡಿಗೂ ಮೊದಲಿನಿಂದಲೂ ಕೂಡ ಲಿಂಕ್ ಇದೆ, ದೊಡ್ಡ ಮಟ್ಟದ ಲಿಂಕ್ ಇದೆ. ತಮಿಳಿಗನನ್ನೇ ತಮಿಳುನಾಡಿನ ಸರ್ಕಾರ ಅವಮಾನಿಸಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ ನೋಡಿ, 2010ರಲ್ಲಿ ರೂ ಸಿಂಬಲ್ ಜಾರಿಗೆ ಬರುತ್ತೆ. ಜೊತೆಗೆ ದೇವನಾಗರಿ ಲಿಪಿಯನ್ನ ಬಳಸಲಾಗುತ್ತೆ. ಉದಯ್ ಕುಮಾರ್ ಧರ್ಮಲಿಂಗಂರಿಂದ ಡಿಸೈನ್ ಮಾಡಲಾಗಿದೆ ಇದನ್ನ. ತಮಿಳುನಾಡು ಮೂಲದ ಉದಯ್ ಕುಮಾರ್ ಧರ್ಮಲಿಂಗಂ ಇವರು ಕೂಡ ತಮಿಳುನಾಡು ಮೂಲದವರು. ಉದಯ್ ಮೂಲತಃ ತಮಿಳುನಾಡಿನ ಕಲಕುಚ್ಚಿಯವರು ಅನ್ನೋದು ಕೂಡ ಗಮನಿಸಬೇಕಾದಂಥ ವಿಚಾರ. ಹಾಗಾಗಿನೇ ಹೇಳ್ತಾ ಇರೋದು, ತಮಿಳಿಗನನ್ನೇ ಈ ತಮಿಳು ಸರ್ಕಾರ ಅಥವಾ DMK ಸರ್ಕಾರ ಅವಮಾನ ಮಾಡ್ತಾ ಅಂತ ಹೇಳಿ. ಲ್ಯಾಂಗ್ವೇಜ್ ವಾರ್ ಜೋರಾಗಿನೇ ಇದೆ. ಬಡಪಾಯಿ ಆಗಿದ್ದು ಯಾರು ಗೊತ್ತಾ ಅಂತ ಹೇಳಿ ಎಲ್ಲ ಪ್ರಶ್ನೆಗಳು ಯಾಕೆ ಮೂಡ್ತಾ ಇದ್ದಾವೆ ಅಂತ ಅಂದರೆ, ಈ 2010ರಲ್ಲಿ ರೂಪಾಯಿ ಸಿಂಬಲ್ ಜಾರಿಗೆ ಬರುತ್ತೆ. ಚಿಹ್ನೆಗೆ ದೇವನಾಗರಿ ಲಿಪಿಯನ್ನು ಬಳಸ್ತಾರೆ. ಉದಯ್ ಕುಮಾರ್ ಧರ್ಮಲಿಂಗಂ ಅವರು ಡಿಸೈನ್ ಮಾಡ್ತಾರೆ ಈ ರೂ ಅನ್ನೋ ಸಿಂಬಲನ್ನು. ತಮಿಳುನಾಡು ಮೂಲದವರು ಅವರು. ಉದಯ್ ಕುಮಾರ್ ಧರ್ಮಲಿಂಗಂ ಏನಿದಾರಲ್ಲ ಅವರು ತಮಿಳುನಾಡು ಮೂಲದವರು. ಹಾಗಾಗಿನೇ ಅವರೇ ಅಂದರೆ ಡಿಸೈನ್ ಮಾಡಿರುವಂಥದ್ದನ್ನು ತಮಿಳುನಾಡು ಸರ್ಕಾರ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ವಲ್ಲಪ್ಪ. ಯಾಕೆ? ಅವರನ್ನೇ ಅಂದರೆ ತಮಿಳುನಾಡು ಸರ್ಕಾರ, ತಮಿಳು ಒಬ್ಬ ವ್ಯಕ್ತಿ ಧರ್ಮಲಿಂಗಂ ಏನಿದ್ದಾರೆ ಅವರೇ ಡಿಸೈನ್ ಮಾಡಿರುವಂಥ ರೂ ಅನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಅಂದರೆ ಅವರನ್ನೇ ಅವಮಾನ ಮಾಡಿಬಿಡ್ತಾ ಹಾಗಾದರೆ ಸಹಜವಾದಂಥ ಒಂದು ಪ್ರಶ್ನೆ. ಎಸ್, ಇದ್ರ ಬಗ್ಗೆ ನಾನು ಮತ್ತಷ್ಟು ಮಾತನಾಡ್ತೀನಿ. ಚಂದ್ರಮೋಹನ್, ಸಹಜವಾಗಿ ಈಗ ನಮ್ಮ ರಾಜ್ಯದವರು ಏನೇ ಮಾಡಿದರೂ ಕೂಡ ಅದನ್ನು ಸಹಜವಾಗಿ ನಮ್ಮ ಸರ್ಕಾರ ಒಪ್ಕೊಳ್ಳುತ್ತೆ. ಆದರೆ ಇಲ್ಲಿ ರೂ ದಂಗಲ್ ಏನು ಶುರುವಾಗಿದೆ, ಇದರ ಹಿಸ್ಟ್ರಿ ಹೇಳ್ತಾ ಹೋಗೋದಾದ್ರೆ ರಾಮ್, ಏನಂದ್ರೆ ನಾವು ಇಲ್ಲಿ ವಿರೋಧಕ್ಕಾಗಿಯೇ ವಿರೋಧ ಮಾಡ್ತೀರಿ ಅಂದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ಸಾಮಾನ್ಯಗನ ಕೈ ಕೊಡುತ್ತೆ. ಅದೇ ಆಗಿದೆ ಅನ್ನೋ ಬಹುಶಃ ಇವತ್ತಿನ ಸ್ಟಾಲಿನ್ ಅವರ ನಿರ್ಧಾರದಲ್ಲಾಗಿರ್ಬೋದು ಅಥವಾ ತಮಿಳುನಾಡು ಸರ್ಕಾರದ ನಿರ್ಧಾರದಲ್ಲಿ. ಯಾಕಂದ್ರೆ ಅವರು ಪ್ರತಿಯೊಂದನ್ನು ವಿರೋಧಿಸ್ತಾ ಇದ್ದಾರೆ. ಈ ವಿರೋಧದಲ್ಲಿ ಅವರು ಈ ಮೂಲ ಹೆಂಗ್ ಬಂತು, ಇದನ್ನ ಯಾರು ಡಿಸೈನ್ ಮಾಡಿದ್ರು, ಇದನ್ನೆಲ್ಲ ಮರ್ತಿದ್ದಂಗಿದ್ದಾರೆ. ಯಾಕಂದ್ರೆ ಈ ಧರ್ಮಲಿಂಗಂ ಉದಯ್ ಕುಮಾರ್ ಯಾರು ಇದ್ದಾರೆ, ಇವರ ತಂದೆ ರಿಷಿವಂದ ನಿಯಮ್ ಅಂತ ಒಂದು ತಮಿಳುನಾಡಿನ ಒಂದು ಕ್ಷೇತ್ರದಲ್ಲಿ DMK ಇಂದ MLA ಆಗಿ ಗೆದ್ದಿದ್ರು. ನೀವು ಇಲ್ಲಿ ಗಮನಿಸಬೇಕಾಗಿರೋದು ಅಂದ್ರೆ DMK ಪಕ್ಷದ ಒಬ್ಬ ಮಾಜಿ MLA ಮಗ ಅದನ್ನ ಡಿಸೈನ್ ಮಾಡಿದ್ರು. ಆಕ್ಚುಲಿ ಏನಂದ್ರೆ ಇದು 2009ರಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 5, 2009ರಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಹೇಗೆ ಡಾಲರ್ಗೆ ಒಂದು ಸಿಂಬಲ್ ಇದೆ, ಯೂರೋಗೆ ಒಂದು ಸಿಂಬಲ್ ಇದೆ, ರುಬೆಲ್ಗಾಗಿರ್ಬೋದು ಅಥವಾ ಇತರ ಕರೆನ್ಸಿಗಳಿಗೆ ಯಾವ ಥರದ ಒಂದು ಸಿಂಬಲ್ ಇದೆಯೋ ಅದೇ ಥರದ ಒಂದು ಸಿಂಬಲ್ ನಮ್ಮ ದೇಶದ ಕರೆನ್ಸಿಗೆ ಯಾಕೆ ಇರಬಾರ್ದು? ಯಾಕಂದ್ರೆ ಅದುವರೆಗೂ ನಾವು RS ಅಥವಾ RE ಅಂತ ಯೂಸ್ ಮಾಡ್ತಾ ಇದ್ರು. ಅದರ ಬದಲು ಒಂದು ಸಿಂಬಲ್ ಅಂತ ಇಟ್ಕೊಂಡ್ರೆ ನಮಗೂ ಕನ್ವೀನಿಯಂಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ 2009 ಮಾರ್ಚ್ 5ರಂದು ಒಂದು ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡ್ತು. ಈ ನೋಟಿಫಿಕೇಶನ್ಗೆ ಅಂದ್ರೆ ಒಂದು ಸ್ಪರ್ಧೆ ಮಾಡ್ತೀವಿ, ಕಾಂಪಿಟೇಷನ್ ಇರ್ತದೆ. ಹೇಗೆ ನಮ್ಮ ಮೆಟ್ರೋಗೆ ಸಿಂಬಲ್ಗೆ ಒಂದು ಕಾಂಪಿಟೇಷನ್ ಇಟ್ಟಿದ್ರು, ಅದೇ ರೀತಿ ಇದು ಗವರ್ಮೆಂಟ್ ಆಫ್ ಇಂಡಿಯಾ ರೂಪಾಯಿ ಸಿಂಬಲ್ಗೂ ಸಹ ಒಂದು ಸ್ಪರ್ಧೆಯನ್ನು ಇಟ್ಟಿತ್ತು. ಆ ಸ್ಪರ್ಧೆಗೆ 3331 ಜನ ಸ್ಪರ್ಧಿಗಳು ತಮ್ಮ ಸಿಂಬಲ್ಗಳನ್ನು ಕಳಿಸಿದ್ರು. ಅದರಲ್ಲಿ ಕೊನೆಗೆ 5 ಜನರದ ಒಂದು ಸಿಂಬಲ್ ಅನ್ನ ಫೈನಲೈಸ್ ಮಾಡಿದ್ರು. ಈ 5 ಜನರಲ್ಲಿ ಇವ್ರು ಯಾರು ಅಂದ್ರೆ ಉದಯ್ ಕುಮಾರ್ ಧರ್ಮಲಿಂಗಂ, ನೋಂದಿತಾ ಕೊರಿಯಾ ಅಂತ ಹೇಳ್ಬಿಟ್ಟು ಇನ್ನೊಬ್ರು, ಮತ್ತೆ ಹೀಗೆ ಇನ್ನೊಂದು 5 ಜನದ್ದು ಸೆಲೆಕ್ಟ್ ಆಗಿತ್ತು. ಅದಾದ್ಮೇಲೆ ಒಂದು ಜುಲೈ 15, 2010ರಲ್ಲಿ ಅಧಿಕೃತವಾಗಿ ಈ ಒಂದು ಸಿಂಬಲ್ ಅನ್ನ ಫೈನಲೈಸ್ ಮಾಡಿದ್ರು. ಆಮೇಲೆ ಇವ್ರು ಯಾರು ಉದಯ್ ಕುಮಾರ್ ಧರ್ಮಲಿಂಗಂ ಅಂದ್ರೆ ಅವರು ಅಣ್ಣಾ ಯೂನಿವರ್ಸಿಟಿಯಲ್ಲಿ ಆರ್ಕಿಟೆಕ್ಚರ್ ಅಲ್ಲಿ ಒಂದು ಪದವಿಯನ್ನು ಪಡ್ಕೊಂಡಿದ್ದಾರೆ. ಅದಾದ ಬಳಿಕ IIT ಬಾಂಬೆಗೆ ಹೋಗಿ ಅಲ್ಲಿ ಇಂಡಸ್ಟ್ರಿಯಲ್ ಡಿಸೈನ್ ಸೆಂಟರ್ ನಲ್ಲಿ ಒಂದು PhD ಮಾಡಿದ್ದಾರೆ, ಮತ್ತೆ ಸ್ನಾತಕೋತ್ತರ ಪದವಿಯನ್ನು ಅಲ್ಲೇ ಮಾಡಿದ್ದಾರೆ. ಈಗ ಗುವಾಹತಿ IITಯಲ್ಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ಒಂದು ಅವರ ಸಿಂಬಲ್ ಅನ್ನ ತೆಗೆದುಕೊಳ್ಳಾಯ್ತು. ಇದಾದ ಬಳಿಕ ಅಧಿಕೃತವಾಗಿ ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿತು, ಒಂದು 18ರಿಂದ 24 ತಿಂಗಳಲ್ಲಿ ಇಡೀ ದೇಶದಲ್ಲಿ ಮತ್ತು ಕರೆನ್ಸಿ ನೋಟುಗಳ ಬದಲು ಮತ್ತೆ ಜಾಗತಿಕವಾಗಿ ನಾವು ಈ ರೂಪಾಯಿ ಸಿಂಬಲ್ ಬಳಸೋದನ್ನ ನಾವು ಪ್ರಾರಂಭಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಈಗ ಬಳಕೆ ಮಾಡ್ತಾ ಇದ್ದೀವಿ. ಆಮೇಲೆ ಇವರು ಇದಕ್ಕೆ ವಿರೋಧ ವ್ಯಕ್ತಪಡಿಸೋದಾದ್ರೆ ನೋಟಿನ ಮೇಲೆ ರೂಪಾಯಿ ಸಿಂಬಲ್ ಅಚ್ಚೊತ್ತು ಇರ್ತಾರಲ್ಲ, ಅದನ್ನ ಏನ್ ಮಾಡ್ತಾರೆ? ಎಸ್,
ಅದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಅಂದ್ರೆ ವಿರೋಧಕ್ಕಾಗಿ ವಿರೋಧ ಮಾಡಕ್ ಹೋಗಿ ಈ ರೀತಿಯಾದಂತ ಒಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಇದು ಅಣ್ಣಾಮಲೈಗೆ ಆಹಾರವಾಗಿದೆ. ಅಂದ್ರೆ ಅವರು ಸ್ಟುಪಿಡ್ ಅಂದಿದ ತಕ್ಷಣ ಸ್ಟುಪಿಡ್ ಆಗ್ಬಿಡಲ್ಲ, ಆದ್ರೆ ಅವ್ರು ಕೇಳಿರೋದೇನು, ಹೌ ಮಚ್ ಸ್ಟುಪಿಡ್ ಯು ಕ್ಯಾನ್ ಬಿಕಮ್. ಈ ರೀತಿಯಾದಂಥ ಒಂದು ಪ್ರಶ್ನೆ ಕೇಳಿದ್ದಾರೆ. ಯಾಕಂದ್ರೆ ನೀವು ಹಿಂದಿಯನ್ನು ವಿರೋಧಿಸಿ ಅಥವಾ ಮತ್ತೆ ನೀವು ತ್ರಿಭಾಷಾ ಸೂತ್ರ ಏನಿದೆ NEP-ಯಲ್ಲಿ, ತ್ರಿಭಾಷಾ ಸೂತ್ರ ಅಂದ ಕಾರಣಕ್ಕೆ ಮೂರನೇ ಲ್ಯಾಂಗ್ವೇಜ್ ಹಿಂದಿನೇ ಆಗ್ಬೇಕು ಅಂತೇನಿಲ್ಲ. ಅಲ್ಲಿ ಕನ್ನಡ ಆಗಿರಬಹುದು, ತೆಲುಗು ಆಗಿರಬಹುದು, ಮಲಯಾಳಂ ಆಗಿರಬಹುದು, ಅಥವಾ ಮರಾಠಿ ಆಗಿರ್ಬೋದು, ಅಥವಾ ಅವರ ಮಾತೃಭಾಷೆ ಇರುತ್ತೆ. ಇವಾಗ ಚೆನ್ನೈನಲ್ಲಿ ಯಾರೋ ಒಬ್ಬ ಮರಾಠಿ ಸ್ಪೀಕಿಂಗ್ ಪರ್ಸನ್ ಇರ್ತಾನೆ, ಅವನು ಆ ಥರ್ಡ್ ಲ್ಯಾಂಗ್ವೇಜ್ ಆಗಿ ಮರಾಠಿಯನ್ನು ತೆಗೆದುಕೊಬಹುದು. ಯಾಕಂದ್ರೆ ಕರ್ನಾಟಕದಲ್ಲಿ ಆ ತ್ರಿಭಾಷಾ ಸೂತ್ರ ಈಗಾಗಲೇ ಜಾರಿಯಲ್ಲಿದೆ. ಮತ್ತೆ ನಮಗೆ ಉರ್ದು ಶಾಲೆಗಳಿದಾವೆ, ತಮಿಳು ಶಾಲೆಗಳಿದಾವೆ, ತೆಲುಗು ಶಾಲೆಗಳಿದ್ದಾವೆ. ಅದೇ ರೀತಿಯಾಗಿ ಈ ಒಂದು ಕೇರಳ ಅಂಚಿನಲ್ಲಿ ಮಲಯಾಳಂ ಶಾಲೆಗಳನ್ನು ಸಹ ಮಾಡಿದ್ದಾರೆ. ತ್ರಿಭಾಷಾ ಸೂತ್ರ ಅಂದ್ರೆ ಯಾಕೆ ಹಿಂದಿ ಹೇರಿಕೆ ಅಂತ ತಿಳ್ಕೊಬೇಕು. ತ್ರಿಭಾಷೆಗಳಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬಹುದು. ಅದು ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಅಂದ್ರೆ ಕನ್ನಡ ಇಂಗ್ಲಿಷ್ ಜೊತೆಗೆ, ಇವಾಗ ನಮಗೆ ಕನ್ನಡ ಇಂಗ್ಲಿಷ್ ಜೊತೆಗೆ ಹಿಂದಿ ಬೇಡ ಅಂತವರು ಸಂಸ್ಕೃತ ಕಲ್ತಿರೋರು ಇದ್ದಾರೆ. ಅದೇ ರೀತಿ ತೆಲುಗು ಕಲ್ತಿರೋರು ಇದ್ದಾರೆ, ತಮಿಳು ಕಲ್ತಿರೋರು ಇದ್ದಾರೆ, ಉರ್ದು ಕಲಿತಾರೋರು ಇದ್ದಾರೆ. ಕರ್ನಾಟಕದಲ್ಲಿ ಆಲ್ರೆಡಿ ಇದೆ. ತ್ರಿಭಾಷಾ ಸೂತ್ರ ಅಂದಿದ ತಕ್ಷಣ ನೀವು ಹಿಂದಿ ಹೇರಿಕೆ ಅಂತ ಹೇಗೆ ಅನ್ಕೊಬೇಕು. ಇಲ್ಲ ಒಂದ್ ಕಡೆ ಆ ವಿಚಾರಕ್ಕೆ ಬರ್ತೀನಿ. ಇನ್ನು ಒಂದ್ ಕಡೆ ಇಲ್ಲಿ ತಮಿಳಿಗನನ್ನೇ ಈ ಅನ್ನ ತಿರಸ್ಕರಿಸುವ ಮುಖೇನ ತಮಿಳುನಾಡು ಸರ್ಕಾರ ಅವಮಾನ ಮಾಡ್ತಾ ಅನ್ನೋದು ಒಂದು ಪ್ರಶ್ನೆ ಆದರೆ, ಮತ್ತೊಂದು ಕಡೆ ಅವರ ಪಾರ್ಟ್ನರ್ ಕಾಂಗ್ರೆಸ್ ಅನ್ನು ಕೂಡ ಈ ವಿಚಾರದಲ್ಲಿ DMK ಅವಮಾನ ಮಾಡಿದೆ ಮತ್ತು ತಿರಸ್ಕರಿಸಿದೆ ಅಂತ ಹೇಳಲಾಗ್ತಾ ಇದೆ.